ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 7, 2026ರ ಪ್ರಮುಖ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ನಿಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ಪ್ರಮುಖ ಸುದ್ದಿಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯನ್ನ ನಾವು 3 ಮುಖ್ಯ ಭಾಗಗಳಾಗಿ ನೋಡಲಿದ್ದೇವೆ. ಮೊದಲನೆಯದಾಗಿ ರಾಷ್ಟ್ರೀಯ ವಿದ್ಯಮಾನಗಳು, ಅದರ ನಂತರ ಅಂತಾರಾಷ್ಟ್ರೀಯ ಸುದ್ದಿಗಳು ಮತ್ತು ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳನ್ನ ನೋಡೋಣ. ಮೊದಲಿಗೆ ರಾಷ್ಟ್ರೀಯ ವಿದ್ಯಮಾನಗಳನ್ನ ನೋಡೋಣ ಅಲ್ವಾ. ಇಲ್ಲಿ ನಾವು 3 ಮುಖ್ಯ ವಿಷಯಗಳನ್ನ ಗಮನಿಸಲಿದ್ದೇವೆ. ಒಂದು, ಎನ್ಸಿಇಆರ್ಟಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ವಿವಾದ. ಇನ್ನೊಂದು, ಗಡಿ ದಾಟಿ ಬರ್ತಿರೋ ಡ್ರೋನ್ಗಳ ಬಗ್ಗೆ. ಮತ್ತು ಕೊನೆಯದಾಗಿ ರಸಗೊಬ್ಬರ ಘಟಕಗಳಿಗೆ ಅನಿಲ ಪೂರೈಕೆ ವಿಚಾರ. ಮೊದಲನೆಯದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಎನ್ಸಿಇಆರ್ಟಿ ಪಠ್ಯಪುಸ್ತಕ ವಿವಾದವನ್ನೇ ತೆಗೆದುಕೊಳ್ಳೋಣ. ಈ ಕೇಸ್ನಲ್ಲಿ ಏನಾಗಿದೆ ಎಂದೇ, ಪಠ್ಯ ರಚನೆಯಲ್ಲಿ ಭಾಗಿಯಾಗಿದ್ದ ಕೆಲವು ತಜ್ಞರು ಈಗ ತಮ್ಮ ವಾದ ಮಂಡಿಸೋಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಗಿದ್ರೆ ಇದರ ಮೂಲ ವಿಷಯವಾದ್ರೂ ಏನು ಅಂತ ನೋಡೋದಾದ್ರೆ, ಎನ್ಸಿಇಆರ್ಟಿಯ 8ನೇ ತರಗತಿ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವಂತಹ ಅಂಶಗಳಿವೆ ಅಂತ ಒಂದು ಆರೋಪ ಕೇಳಿಬಂದಿತ್ತು. ಈ ಕಾರಣಕ್ಕೆ ಸುಪ್ರೀಂ ಕೋರ್ಟ್ 3 ತಜ್ಞರ ಮೇಲೆ ನಿರ್ಬಂಧ ಹೇರಿತ್ತು. ಈಗ ಅದೇ ತಜ್ಞರು ಆ ಆದೇಶವನ್ನ ಒಮ್ಮೆ ಮರುಪರಿಶೀಲಿಸಿ ಅಂತ ಕೋರ್ಟಿಗೆ ಮನವಿ ಮಾಡಿದ್ದಾರೆ. ಈ ಇಡೀ ವಿವಾದದ ಟೈಮ್ಲೈನ್ ಹೇಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ. ಫಸ್ಟ್ ಏನಾಯ್ತು, ಸುಪ್ರೀಂ ಕೋರ್ಟ್ ತಾನಾಗಿಯೇ ಈ ವಿಷಯವನ್ನ ಕೈಗೆತ್ಕೊಂಡಿತು. ಅದರ ಪರಿಣಾಮವಾಗಿ ಎನ್ಸಿಇಆರ್ಟಿ ಕ್ಷಮೆ ಕೇಳಿ ಆ ಪುಸ್ತಕಗಳನ್ನ ವಾಪಸ್ ಪಡೆಯಿತು. ಇದರ ನಂತರ ಕೋರ್ಟ್ ಆ ಪಠ್ಯ ರಚನೆಯಲ್ಲಿ ಭಾಗಿಯಾಗಿದ್ದ ತಜ್ಞರ ಮೇಲೆ ನಿರ್ಬಂಧ ಹೇರಿತು. ಈಗ ಫೈನಲಿ ಇದೇ ತಜ್ಞರು ಆ ಆದೇಶವನ್ನ ರಿವ್ಯೂ ಮಾಡಿ ಅಂತ ಅರ್ಜಿ ಹಾಕಿದ್ದಾರೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ, ತಜ್ಞರ ಪರ ವಕೀಲರು ಮುಂದಿಟ್ಟಿರೋ ವಾದ. ಅವರೇನ್ ಹೇಳ್ತಿದ್ದಾರೆ ಅಂದ್ರೆ, ನೋಡಿ, ಪಠ್ಯಪುಸ್ತಕ ರಚನೆ ಅನ್ನೋದು ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ, ಇದೊಂದು ಸಾಮೂಹಿಕ ಪ್ರಕ್ರಿಯೆ. ಹಾಗಾಗಿ ಕೇವಲ 3ರನ್ನೇ ಇದಕ್ಕೆ ಹೊಣೆಗಾರರನ್ನಾಗಿ ಮಾಡೋದು ಸರಿಯಲ್ಲ ಅನ್ನೋದು ಅವರ ವಾದ. ಸರಿ, ಈಗ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಇನ್ನೊಂದು ಪ್ರಮುಖ ಬೆಳವಣಿಗೆ ಕಡೆ ಹೋಗೋಣ. ಭಾರತ-ಪಾಕಿಸ್ತಾನ್ ಗಡಿಯಲ್ಲಿ ಡ್ರೋನ್ಗಳನ್ನ ಬಳಸಿ ಶಸ್ತ್ರಾಸ್ತ್ರ ಸಾಗಾಟ ಮಾಡ್ತಿದ್ದ ಒಂದು ಪ್ರಕರಣದ ತನಿಖೆಯನ್ನ ಈಗ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎ ತನ್ನ ಕೈಗೆತ್ಕೊಂಡಿದೆ. ಈ ಕೇಸ್ನ ಡೀಟೇಲ್ಸ್ ನೋಡೋದಾದ್ರೆ, ತನಿಖೆ ನಡೆಸ್ತಿರೋದು ಎನ್ಐಎ, ಪಾಕಿಸ್ತಾನದಲ್ಲಿರೋ ಜಸ್ಬೀರ್ ಚೌಧರಿ ಮತ್ತು ಭಾರತದಲ್ಲಿರೋ ಆತನ ಸಹಚರ ಶುಭಂ ಕುಮಾರ್ ಇವಿಬ್ರು ಪ್ರಮುಖ ಆರೋಪಿಗಳು. ಇವರ ಉದ್ದೇಶ ಏನಾಗಿತ್ತು ಅಂದ್ರೆ, ಪಂಜಾಬ್, ದೆಹಲಿ ಸೇರಿದಂತೆ ಹಲವು ಕಡೆ ದಾಳಿ ನಡೆಸೋಕೆ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳು ಮತ್ತೆ ಐಇಡಿಗಳನ್ನ ಸಾಗಿಸೋದು. ಇದರ ಬಗ್ಗೆ ಪಂಜಾಬ್ ಪೊಲೀಸರು ಫೆಬ್ರವರಿಯಲ್ಲೇ ಒಂದು ಎಫ್ಐಆರ್ ದಾಖಲು ಮಾಡಿದ್ರು. ಇದು ನಿಜಕ್ಕೂ ತುಂಬಾನೇ ಗಂಭೀರವಾದ ವಿಚಾರ ಅಲ್ವಾ. ಗಡಿಯಾಚೆಯಿಂದ ನಡೀತಿರೋ ಈ ಡ್ರೋನ್ ಚಟುವಟಿಕೆಗಳು ನಮ್ಮ ದೇಶದ ಭದ್ರತೆಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಇದೇ ಕಾರಣಕ್ಕೆ ಈಗ ಕೇಂದ್ರದ ತನಿಖಾ ಸಂಸ್ಥೆಗಳು ಈ ವಿಷಯವನ್ನ ಸೀರಿಯಸ್ ಆಗಿ ತಗೊಂಡು ಕಠಿಣ ಕ್ರಮಕ್ಕೆ ಮುಂದಾಗಿವೆ. ರಾಷ್ಟ್ರೀಯ ವಿಭಾಗದಲ್ಲಿ ನಮ್ಮ 3ನೇ ಸುದ್ದಿ, ಇದು ಕೃಷಿ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದ್ದು. ದೇಶದ ರಸಗೊಬ್ಬರ ತಯಾರಿಕಾ ಘಟಕಗಳ ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋಕೆ ಕೇಂದ್ರ ಸರ್ಕಾರ ಒಂದು ಪ್ರಮುಖ ನಿರ್ಧಾರ ತಗೊಂಡಿದೆ. ಏನಪ್ಪಾ ಅಂದ್ರೆ, ಅವುಗಳಿಗೆ ನೈಸರ್ಗಿಕ ಅನಿಲ ಪೂರೈಕೆಯನ್ನ ಹೆಚ್ಚಿಸೋದು. ನೋಡಿ, ಈ ಸ್ಲೈಡ್ನಲ್ಲಿರೋ ಚಾರ್ಟ್ ಇದನ್ನ ಸ್ಪಷ್ಟವಾಗಿ ತೋರಿಸ್ತಿದೆ. ರಸಗೊಬ್ಬರ ಘಟಕಗಳಿಗೆ ಮೊದಲೆಲ್ಲ ಸುಮಾರು 60-80% ಅನಿಲ ಸಿಗ್ತಿತ್ತು. ಆದ್ರೆ ಈಗ ಅದನ್ನ ಅವರ ಅಗತ್ಯದ 90%ಗೆ ಏರಿಸಲಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಏರಿಕೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದಿಂದಾಗಿ ಗಲ್ಫ್ ದೇಶಗಳಿಂದ ಬರ್ತಿದ್ದ ಸಪ್ಲೈನಲ್ಲಿ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಈಗ ಸರ್ಕಾರ ಅಮೆರಿಕ, ಆಸ್ಟ್ರೇಲಿಯಾ ಮತ್ತೆ ರಷ್ಯಾದಿಂದ ಹೊಸದಾಗಿ ಗ್ಯಾಸ್ ಖರೀದಿ ಮಾಡ್ತಿದೆ. ಅಷ್ಟೇ ಅಲ್ಲ, ಹೋಟೆಲ್ಗಳಂತಹ ಕಮರ್ಷಿಯಲ್ ಬಳಕೆಗೆ ಅವರ ಬೇಡಿಕೆಯ 70%ನಷ್ಟು ಅನಿಲವನ್ನ ಪೂರೈಸೋಕೆ ಕ್ರಮ ಕೈಗೊಂಡಿದ್ದಾರೆ. ಸರಿ, ಈಗ ನಮ್ಮ ಗಮನವನ್ನ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹರಿಸೋಣ. ಇಲ್ಲಿ ನಾವು ಇರಾನ್-ಇಸ್ರಾಯೇಲ್ ನಡುವಿನ ಸಂಘರ್ಷ ಮತ್ತು ಪ್ಯಾಲೆಸ್ಟೀನ್ಗೆ ಸಂಬಂಧಿಸಿದ ವಿಶ್ವಸಂಸ್ಥೆಯ ಒಂದು ಪ್ರಮುಖ ವರದಿಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮೊದಲಿಗೆ ಮಿಡಲ್ ಈಸ್ಟ್ನಲ್ಲಿನ ಪರಿಸ್ಥಿತಿ ಬಗ್ಗೆ ನೋಡೋಣ. ಶಾಂತಿ ಸ್ಥಾಪನೆ ಪ್ರಯತ್ನದ ಭಾಗವಾಗಿ ಒಂದು 45 ದಿನಗಳ ಕದನ ವಿರಾಮ ಪ್ರಸ್ತಾಪವನ್ನ ಇಡಲಾಗಿತ್ತು. ಆದರೆ ಇರಾನ್ ಅದನ್ನ ತಿರಸ್ಕರಿಸಿದೆ. ಇದರಿಂದ ಇಸ್ಲಾಮಾಬಾದ್ ಒಪ್ಪಂದದ ಮೂಲಕ ಸಂಘರ್ಷ ಕಡಿಮೆ ಮಾಡೋ ಪ್ರಯತ್ನಕ್ಕೆ ಒಂದು ರೀತಿ ಹಿನ್ನಡೆಯಾಗಿದೆ. ಇರಾನ್ನ ನಿಲುವು ಇಲ್ಲಿ ತುಂಬಾನೇ ಕ್ಲಿಯರ್ ಆಗಿದೆ. ಅವರಿಗೆ ತಾತ್ಕಾಲಿಕ ಕದನ ವಿರಾಮ ಬೇಡವಂತೆ, ಬದಲಾಗಿ ಭವಿಷ್ಯದಲ್ಲಿ ನಮ್ಮ ಮೇಲೆ ಮತ್ತೆ ದಾಳಿ ನಡೆಯಲ್ಲ ಅನ್ನೋ ಗ್ಯಾರಂಟಿ ಬೇಕು. ಜೊತೆಗೆ ನಮ್ಮ ಮೇಲಿರೋ ಆರ್ಥಿಕ ದಿಗ್ಬಂಧನಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋದು ಅವರ ಪ್ರಮುಖ ಬೇಡಿಕೆ. ಇದಕ್ಕೆ ಪ್ರತ್ಯಯಾಗಿ ನಾವು ನ್ಯೂಕ್ಲಿಯರ್ ವೆಪನ್ಸ್ ಮಾಡಲ್ಲ ಅಂತ ಅವರು ಬದ್ಧತೆ ತೋರಿಸಿದ್ದಾರೆ.
ಈಗ ಇನ್ನೊಂದು ಗಂಭೀರವಾದ ವಿಷಯ. ಇಸ್ರೇಲ್ ಆಕ್ರಮಿತ ಪ್ಯಾಲೆಸ್ಟೀನ್ ಪ್ರದೇಶಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆ ಒಂದು ವರದಿ ಕೊಟ್ಟಿದೆ. ಈ ವರದಿ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಈ ವರದಿಯ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಅದರ ಶೀರ್ಷಿಕೆಯೇ ಸಾಕ್ಷಿ. ವಿಶ್ವಸಂಸ್ಥೆಯ ವಿಶೇಷ ಪ್ರತಿನಿಧಿ ಫ್ರಾನ್ಸಿಸ್ಕಾ ಅಲ್ಬನೀಸ್ ಅವರು ಈ ವರದಿಗೆ ಅನಾಟಮಿ ಆಫ್ ಅ ಜಿನೋಸೈಡ್ ಅಂತ ಹೆಸರಿಟ್ಟಿದ್ದಾರೆ. ಅಂದ್ರೆ ನರಮೇಧದ ಅಂಗರಚನಾ ಶಾಸ್ತ್ರ ಅಂತ. ವರದಿಯಲ್ಲಿರೋ ಅಂಕಿಅಂಶಗಳಂತೂ ಆಘಾತಕಾರಿ. ಅಕ್ಟೋಬರ್ 2023ರ ನಂತರ ನಡೆದ ಸಂಘರ್ಷದಲ್ಲಿ 30,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯನ್ನರು ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಾಗಿರೋದು ಮಹಿಳೆಯರು ಮತ್ತು ಮಕ್ಕಳು ಅನ್ನೋದು ಇನ್ನೂ ದುಃಖದ ಸಂಗತಿ. ಇದು ಕೇವಲ ಸಾವು-ನೋವಿನ ಲೆಕ್ಕಾಚಾರ ಅಷ್ಟೇ ಅಲ್ಲ, ಬದಲಿಗೆ ಒಂದು ವ್ಯವಸ್ಥಿತ ನಾಶದ ವರದಿ. ಈ ಚಾರ್ಟ್ ನೋಡಿ, ಗಾಜಾದಲ್ಲಿ 70%ಕ್ಕಿಂತ ಹೆಚ್ಚು ವಸತಿ ಪ್ರದೇಶಗಳು, ಆಸ್ಪತ್ರೆಗಳು, ಶಾಲೆಗಳನ್ನೆಲ್ಲ ನಾಶ ಮಾಡಲಾಗಿದೆ ಅಂತ ವರದಿ ಹೇಳುತ್ತೆ. ಸರಿ, ಈಗ ಕೊನೆಯದಾಗಿ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಕೇಂದ್ರದಿಂದ ಬರಬೇಕಾದ ಅನುದಾನದ ಬಗ್ಗೆ ಹಾಗೆ ರಾಜ್ಯದಲ್ಲಿ ಎದುರಾಗಿರೋ ಇಂಧನ ಕೊರತೆಯ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಜಲಜೀವನ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೀತಿರೋ ಅನುದಾನದ ಸಂಘರ್ಷದ ಬಗ್ಗೆ ನೋಡೋಣ. ಈ ಟೇಬಲ್ನಲ್ಲಿರೋ ನಂಬರ್ಸ್ ಗಮನಿಸಿ. 2019ರಿಂದ 2025ರ ಅವಧಿಗೆ ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಿದ್ದ ಒಟ್ಟು ಹಣ 28,623 ಕೋಟಿ ರೂಪಾಯಿ. ಆದ್ರೆ ಇಲ್ಲಿವರೆಗೆ ಬಿಡುಗಡೆಯಾಗಿರೋದು ಬರೀ 11,760 ಕೋಟಿ ಮಾತ್ರ. ಅಂದ್ರೆ ಇನ್ನೂ 16,863 ಕೋಟಿ ರೂಪಾಯಿ ಬರಬೇಕಿದೆ. ಇವತ್ತಿನ ನಮ್ಮ ಕೊನೆಯ ಸುದ್ದಿ ರಾಜ್ಯದಲ್ಲಿ ಉಂಟಾಗಿರುವ ಪೆಟ್ರೋಲ್ ಮತ್ತು ಗ್ಯಾಸ್ ಕೊರತೆಯ ಬಗ್ಗೆ. ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ರಾಜ್ಯದ ಆಹಾರ ಸಚಿವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇದೆಲ್ಲವೂ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇಂಧನ ಹಂಚಿಕೆಯಂತಹ ವಿಷಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸರಿಯಾದ ಸಮನ್ವಯ ಇಲ್ಲದಿದ್ರೆ ಅದರ ಪರಿಣಾಮ ನೇರವಾಗಿ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಇದನ್ನ ತಪ್ಸೋಕ್ ಸಾಧ್ಯ ಇದೆಯಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.